ನೀವು ಹೆಂಗಂದರೆ ಭಾವನೆಗಳ ಮೂಲಕ, ಪಾತ್ರಗಳ ಮೂಲಕ, ಭಾವನೆಗಳನ್ನು ಉಪಯೋಗಿಸ್ಕೊಂಡು ಪಾತ್ರಗಳ ಮೂಲಕ ತುಂಬ ಕಡೆ ಟ್ರಾವೆಲ್ ಮಾಡ್ತೀರಾ. ಸೊ ಕಮಿಂಗ್ ಬ್ಯಾಕ್ ಟು ಆರಾಮ್ ಅರವಿಂದ್ ಸ್ವಾಮಿ. ಅರವಿಂದ್ ಸ್ವಾಮಿ ನಿಮ್ಗೆ ಹೆಂಗೆ ತಗಲಾಕೊಂಡ್ರು? ಅನೀಶ್ ಇಸ್ ಅ ವೆರಿ ನೈಸ್ ಪರ್ಸನ್, ತುಂಬ ಪಾಸಿಟಿವ್ ಕೂಡ ಅನೀಶ್. ಅಯ್ಯೋ ಹೌದು. ಸೊ ಅನೀಶ್ ಜೊತೆ ಅನ್ನೋಕ್ಕಿಂತ ನನಗೆ ಬೇರೆ ಬೇರೆ ನಟರ ಜೊತೆ ಅಂದರೆ ಕಾಂಬಿನೇಷನ್ಸ್ ಸಿನಿಮಾ ಮಾಡೋದು ಒಂದು ಖುಷಿ ಇದೆ. ಅಂದರೆ ಫ್ರೆಶ್ ಆಗಿ ಕಾಣುತ್ತೆ ತೆರೆ ಮೇಲೆ. ನನ್ನ ಸಿನಿಮಾಗಳಷ್ಟೇ ಅಲ್ಲ, ಬೇರೆ ಸಿನಿಮಾಗಳು ನಟರು ನಟಿಯರ ಸಿನಿಮಾ ಮಾಡಿದಾಗ ಇದೇನೋ ಫ್ರೆಶ್ ಕಾಂಬಿನೇಷನ್ ಅಲ್ವಾ, ಸಿನಿಮಾ ಹೆಂಗಿರುತ್ತೆ ಅನ್ನೋ ಒಂದು ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಹಾಗೆ ಅನೀಶ್ ಅವರು ಬಹಳ ವರ್ಷಗಳ ಪರಿಚಯ. ಸೊ ಹಾಗಾಗಿ ಫಸ್ಟ್ ಕತೆ ಕೇಳಿ ಅಭಿಷೇಕ್ ಅವ್ರು ಬಂದು ನನಗೆ ಕತೆ ಹೇಳಿ, ಕತೆ ಇಷ್ಟ ಆಯಿತು, ವಿಭಿನ್ನವಾಗಿದೆ ಅನ್ನಿಸ್ತು, ನನ್ನ ಪಾತ್ರ ವಿಭಿನ್ನವಾಗಿದೆ ಅನ್ನಿಸ್ತು. ಹಾಗೆ ಅನೀಶ್ ಅವರ ಕಾಂಬಿನೇಷನ್ ಸಿನಿಮಾ ಅಂತ. ಸೊ ಎಲ್ಲ ಕೂಡಿ ಬಂತು. ಹಾಗೆ ಗುಲ್ಟು ಸಿನಿಮಾ ಪ್ರೊಡ್ಯೂಸ್ ಮಾಡಿದಂಥ ಪ್ರಶಾಂತ್ ಅವರು ಮತ್ತು ಶ್ರೀಕಾಂತ್ ಅವರು ಒಟ್ಟಿಗೆ ಬಂದಿದ್ದಾರೆ. ವೆರಿ ಒಳ್ಳೆ, ಅಂದರೆ ದೇ ಆರ್ ಗುಡ್ ಹ್ಯೂಮನ್ ಬೀಯಿಂಗ್ಸ್, ಒಂದು ಒಳ್ಳೆ ತಂಡ. ಎಷ್ಟೊತ್ತು ಸ್ಟೋರಿ ಟೆಲ್ಲಿಂಗ್ ತಗೋತೀರಿ? ಅನೀಶ್ ಅವ್ರು ಹೇಳಿದ್ರು, ನನಗೆಲ್ಲ 15 ನಿಮಿಷದಲ್ಲಿ ಒಂದು ಥ್ರೆಡ್ ಏನೋ ಕತೆದು ತಿರುಳೆಲ್ಲ ಹೇಳಾರ ಆಗಲ್ಲ, ಸೀನ್ ಟು ಸೀನ್ ಎಲ್ಲ ಬೇಕಾದ್ರೆ ಫಸ್ಟ್ ಹಾಫ್ ಒಂದಿನ ಹೇಳಿ, ಸೆಕೆಂಡ್ ಹಾಫ್ ಇನ್ನೊಂದಿನ ಹೇಳಿದ್ರು, ಅಷ್ಟು ನನಗೆ ಪ್ರಿಪೇರ್ಡ್ನೆಸ್ ಬೇಕಂತ. ಇಲ್ಲ, ನಾನು ಒನ್ ಲೈನ್ ಕೇಳ್ತೀನಿ, ಒನ್ ಲೈನಲ್ಲಿ ಐ ವಿಲ್ ಸೆನ್ಸ್ ಅಂದರೆ ಸಬ್ಜೆಕ್ಟ್ ಏನು, ಒನ್ ಲೈನ್ ಏನು, ನನ್ನ ಪಾತ್ರ ಏನು ಅಂತ ಕೇಳ್ಕೊತೀನಿ ಫಸ್ಟು. ಇಷ್ಟ ಆದರೆ ಫುಲ್ ರೀಡಿಂಗ್ ತೊಗೊತೀನಿ, ಅಂದರೆ ಸಿನಿಮಾ ಒಪ್ಕೊಳ್ಳೋಕೆ ಮುಂಚೆ. ಬಟ್ ಫಸ್ಟ್ ಒಂದು 15 ಮಿನಿಟ್ಸ್ ರೀಡಿಂಗ್ ತೊಗೊತೀನಿ. ಪಾತ್ರ ಎಷ್ಟಾಯಿತು, ಕತೆ ಎಷ್ಟಾಯಿತು ಅಂದರೆ ಫುಲ್ ರೀಡಿಂಗ್ ತೊಗೊಂಡು ದೆನ್ ಐಲ್ ಸೇ ಓಕೆ ಸಿನಿಮಾ ಮಾಡೋದಾದರೆ. ಸೊ ಹಾಗಾಗಿ ಒಂದು ಒಳ್ಳೆ ತಂಡ, ಒಂದು ತುಂಬ ಪಾಸಿಟಿವ್ ಎನರ್ಜಿ ಇರೋವಂಥ ತಂಡ ಇದು. ಅಂದರೆ ಅನೀಶ್ ಅವ್ರಿಗೆ ನಿರ್ಮಾಪಕರ ಜೊತೆ ಇರೋ ರ್ಯಾಪೋ ಇರ್ಬೋದು, ಅವ್ರು ಬಹಳ ವರ್ಷಗಳ ಫ್ರೆಂಡ್ಸ್. ಅಭಿಷೇಕ್ ಇಸ್ ಎ ಯಂಗ್ ಎನರ್ಜೆಟಿಕ್ ಡೈರೆಕ್ಟರ್, ಗಜಾನನ. ಸೊ ಹಾಗಾಗಿ ಈಸ್ ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್. ಅವರು ನೀವು 4 ಸೆಂಟೆನ್ಸ್ ಮಾತಾಡ್ಸೋತ್ತಿಗೆ 4 ಪಂಚ್ ಹೊಡಿರ್ತಾರೆ ಅವರು. ಆ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ ಅವರು ನಮ್ಮ ನಿರ್ದೇಶಕರು. ಸೊ ಹಾಗಾಗಿ ಒಂದು ಒಳ್ಳೆ ತಂಡದ ಜೊತೆ ಸಿನಿಮಾ ಮಾಡೋದಂಥ ಖುಷಿ.